ಹೆಚ್ಚು ಪ್ರೋಟೀನ್ ಇರುವಂಥ ಹಾಗೆ ಆರೋಗ್ಯಕರವಾದ 2 ರೀತಿಯ ಪನ್ನೀರ್ ಪರಾಟನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಒಳ್ಳೆ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗಿರುತ್ತೆ. ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರೆಸಿಪಿನ ಮಾಡ್ಕೊಂಬಿಡ್ಬೋದು. ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು 50 ಗ್ರಾಮ್ ಅಷ್ಟು ಅಮೂಲ್ದು ಪನ್ನೀರನ್ನ ತೊಗೊಂಡಿದ್ದೀನಿ. ಇದನ್ನು ತುರಿಯೋ ಮಣೆಯಲ್ಲಿ ತುರಿದು ಇಟ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಪನ್ನೀರೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಒಂದು 5-6 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಈ ಪನ್ನೀರ್ ಪರಾಟಗೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈ ಪರಾಟನ ರೆಡಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ನಾನು 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಈಗ ನಾವು ತುರಿದಿಟ್ಕೊಂಡಿರೋ ಪನ್ನೀರ್ನೆಲ್ಲನೂ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಖಾರದ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ, ಹಾಗೆ ಒಂದು 1/4 ಚಮಚದಷ್ಟು ಉಪ್ಪಿನ ಪುಡಿ, ಚಿಟಿಕೆ ಅರಿಶಿನ, ಒಂದು 5-6 ಹನಿಯಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪನ್ನೀರಲ್ಲಿ ತುಂಬ ಪ್ರೋಟೀನ್ ಅಂಶ ಇರೋದ್ರಿಂದ ಚಿಕ್ಕ ಮಕ್ಕಳಿಗಂತೂ ಒಳ್ಳೆ ಆರೋಗ್ಯವಾದ ರೆಸಿಪಿ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇನ್ನೊಂದು ರೀತಿದು ಪನ್ನೀರ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಮೆಥಡಲ್ಲಿ ಪನ್ನೀರ್ನ ತುರ್ಕೋಬೇಕು. ಹಾಗೆ ಒಂದು ಅರ್ಧ ಬೀಟ್ರೂಟ್ನ ತುರಿದು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ಥರ ಪನ್ನೀರ್ ಮಿಕ್ಸ್ಚರ್ ರೆಡಿಯಾಗಿದೆ. 20 ನಿಮಿಷದ ಮುಂಚೆನೇ ನಾನು ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಇಟ್ಕೋಬೇಕು. ನೋಡಿ ತೋರಿಸ್ತಿದ್ದೀನಲ್ಲ, ಈ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಈಗ ಒಂದೊಂದೇ ಉಂಡೆನ ತಗೊಂಡು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಚಿಕ್ಕದಾಗಿ ನಾವು ಲಟ್ಟಿಸ್ಕೋಬೇಕು. ಲಟ್ಸೋವಾಗ ಸುತ್ತು ಸ್ವಲ್ಪ ತೆಳ್ಳಿಗೆ ಉಜ್ಬಿಟ್ಟು ಸೆಂಟ್ರಲ್ಲಿ ಒಂಚೂರು ದಪ್ಪ ಬಿಟ್ಕೋತಾ ಇದ್ದೀನಿ. ಯಾಕಂದರೆ ನಾವು ಸ್ಟಫಿಂಗ್ ಹಾಕ್ತೀವಲ್ಲ ಒಳಗಡೆ, ಆಗ ನಾವು ಸ್ಟಫಿಂಗ್ ಹಾಕ್ಬಿಟ್ಟು ಮತ್ತೆ ನಾವು ಲಟ್ಸೋವಾಗ ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಆಚೆ ಬರಬಾರ್ದು ಅಂತ ಈ ಥರ ನಾನು ಮಾಡ್ಕೋತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಬೀಟ್ರೂಟ್ ಹಾಕಿರೋ ಪನ್ನೀರ್ ಮಿಕ್ಸ್ಚರ್ನ ಹಾಕ್ಕೊಂಡು ಈ ಥರ ನಾವು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋಬೇಕು. ಸೆಕ್ಯೂರ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಎಲ್ಲಿ ಮಡಚಿಟ್ಕೊಂಡಿದ್ದೀವಲ್ಲ ಆ ಕಡೆಯಿಂದನೇ ನಾವು ಯಾವಾಗಲೂ ಪರಾಟಾಗೆ ಲಟ್ಟಿಸ್ಬೇಕಾದ್ರೆ ಈ ಕಡೆಯಿಂದನೇ ಲಟ್ಟಿಸ್ಬೇಕು. ನೋಡಿ, ಒಂದು ಸ್ವಲ್ಪನೂ ಹರಿದೋಗಲ್ಲ, ಈ ಥರ ಲಟ್ಟಿಸಿ ಇಟ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ, 2 ಕಡೆನೂ ಒಂದು ಸ್ವಲ್ಪನೂ ಹೂರಣ ಹಾಕಿರ್ತೀವಲ್ಲ ಒಳಗಡೆ, ಹೊರಗಡೆ ಬಂದಿಲ್ಲ. ಈ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೋತಾ ಇದ್ದೀನಿ. ಮತ್ತೆ ಒಂದು ಲಟ್ಟಿಸಿ ತೋರಿಸ್ತಿದ್ದೀನಿ ನೋಡಿ. ಈ ಥರ ಸೈಡಲ್ಲಿ ತೆಳ್ಳಿಗೆ ಲಟ್ಟಿಸ್ಬಿಟ್ಟು ಸೆಂಟ್ರಲ್ಲಿ ಒಂಚೂರು ದಪ್ಪ ಬಿಟ್ಕೊಂಡ್ರೆ ನಾವು ಹೂರಣ ಹಾಕಿದಾಗ ಹೊರಗಡೆ ಬರೋದಿಲ್ಲ. ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ನಾನು ಇನ್ನೊಂದು ಪನ್ನೀರ್ದು ಮಿಕ್ಸ್ಚರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಈಗ 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಮತ್ತು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಟೈಟಾಗಿ ಈ ಥರ ಸೆಕ್ಯೂರ್ ಮಾಡ್ಕೋಬೇಕು. ಇದನ್ನು ಅಷ್ಟೇ, ಯಾವ ಕಡೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕಡೆನೇ ಲಟ್ಟಿಸ್ಕೋಬೇಕು. ಆಗ ನಾವು ಲಟ್ಸೋವಾಗ ಹರಿದೋಗಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ದಪ್ಪಗೆ ನಾವು ಒತ್ಕೋಬೇಕು. ನೋಡಿ, ಒಂದು ಸ್ವಲ್ಪನೂ ಹೊರಗಡೆ ಬಂದಿಲ್ಲ. ನೋಡಿ, ನಾವು ಒಳಗಡೆ ಹಾಕಿರೋ ಸ್ಟಫಿಂಗು ಈ ಥರ ಪ್ಲೇಟಲ್ಲಿ ರೆಡಿ ಮಾಡಿಕೊಂಡು ನಾನು ಆಲ್ರೆಡಿ ಹೆಂಚನ್ನ ಒಲೆ ಮೇಲೆ ಇಟ್ಟು ಕಾಯಕ್ಕಿಟ್ಟಿದ್ದೆ. ಹೆಂಚು ಕಾದಿದೆ. ಈಗ ಬೀಟ್ರೂಟ್ ಹಾಕಿರೋ ಪರಾಟನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಬಿಟ್ಬಿಟ್ಟು ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪರಾಟ. ಈ ಥರ ಬರಬೇಕು ಪರಾಟ. ಅದಕ್ಕೆ ಚಪಾತಿ ಹಿಟ್ಟನ್ನು ನಾವು ಒಂದು 20 ನಿಮಿಷಕ್ಕೆ ಮುಂಚೆನೇ ಕಲಸಿ ನೆನೆಸಿಟ್ಕೋಬೇಕು. ನೋಡಿ, ಒಂದು ಚೂರು ಎಲ್ಲೂ ಹರಿದಿಲ್ಲ. ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. 2 ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಈಗ ಪ್ಲೇನ್ ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಮಿಕ್ಸ್ಚರು, ಆ ಪರಾಟನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಥರ ಹೆಂಚ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿರುಗಿಸಿ ಎಣ್ಣೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಮತ್ತು ಇದನ್ನು ತಿರುಗಿಸ್ಕೊಂಡು ಎಣ್ಣೆ ಸವರ್ಬಿಟ್ಟು 2 ಕಡೆ ಕೆಂಪಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. 2 ಕಡೆನೂ ಮುಗ್ಚಾಕೊಂಡು ಬೇಯಿಸ್ಕೊಳ್ಳಿ.
ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪರಾಟ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಿಬಿಟ್ಟು ತೆಗೆದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಈ ಬೀಟ್ರೂಟ್ ಹಾಕಿ ಮಾಡಿದ್ದು ನನ್ನ ಮೊಮ್ಮಗನಿಗೆ ಅಂತ ಮಾಡಿದ್ದು. ತರಕಾರಿ ತಿನ್ನಲ್ವಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ಪನ್ನೀರ್ ಜೊತೆಗೆ ಬೀಟ್ರೂಟ್ನ ತುರಿದಾಕಿ ಮಾಡಿದ್ದೀನಿ. ನೀವು ಬೇರೆ ಯಾವ ತರಕಾರಿ ಆದರೂ ಸರಿ ತುರಿದು ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡಿ, ಆರೋಗ್ಯವಾಗಿ ಕೂಡ ಇರುತ್ತೆ. ಮಕ್ಕಳು ತರಕಾರಿ ತಿನ್ನೋದಿವಲ್ಲ, ಅದಕ್ಕೆ ಈ ಥರ ನಾವು ಪರಾಟ ಅಂತೇಳ್ಬಿಟ್ಟು ಮಾಡಿಕೊಟ್ರೆ ಡಿಫ್ರೆಂಟಾಗಿರುತ್ತೆ ಅಂತ ತಿಂತವೆ ಮಕ್ಕಳು. ಉಳಿದಿದ್ದೆಲ್ಲನೂ ನಾನು ತೋರಿಸಿರೋ ಮೆಥಡಲ್ಲೇ ಮಾಡ್ಕೊಳ್ಳಿ. ನಾನು ಎಲ್ಲ ಪರಾಟನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆರೋಗ್ಯವಾದ ಪ್ರೋಟೀನ್ ಅಂಶದಿಂದ ತುಂಬಿರುವಂಥ ಬಿಸಿ ಬಿಸಿಯಾದ ಪನ್ನೀರ್ ಪರಾಟ ರೆಡಿ ಇದೆ. ಇದು ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಪನ್ನೀರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಚಿಕ್ಕ ಮಕ್ಕಳು ಹಾಗೆ ದೊಡ್ಡೋರಿಗೆ ಪ್ರೋಟೀನ್ ಅಂಶ ದೇಹಕ್ಕೆ ಬಹಳನೇ ಬೇಕಾಗಿರುತ್ತೆ. ಆದ್ದರಿಂದ ಇದೊಂದು ಆರೋಗ್ಯವಾದ ರೆಸಿಪಿ ಅಂತ ಕೂಡ ಹೇಳ್ತೀನಿ ನೋಡಿ. ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿದೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದನ್ನು ಟೊಮೊಟೊ ಕೆಚಪ್ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.